ನಾವು ಬಂದಿದ್ದೀವಿ ಪಡುಬಿದ್ರಿ ಬೀಚ್. ಸರ್ ಇದು ಬೀಚ್ ಯಾವ ಕಡೆ ಬರ್ತದೆ ಸರ್? ಬೀಚ್ ಯಾವ ಬೀಚ್? ಪಡುಬಿದ್ರಿ ಇದು ಬ್ಲೂ ಫ್ಲಾಗ್. ಹಾಂ, ಸ್ನೇಹಿತರೆ ಇವಾಗ ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ ಏನೋ ಊಟನ ಮುಗಿಸ್ಕೊಂಡು ಮುಂದೆ ಕೊಡ್ತಾ ಇದ್ದೀವಿ ಕಾರ್ಕಳದಿಂದ ಪಡುಬಿದ್ರಿ ಬೀಚ್ ಕಡೆಗೆ. ಬನ್ನಿ ಹೋಗೋಣ. ಅಪ್ಪ ಆದರೂ ಸಿಕ್ಕಾಪಟ್ಟೆ ಸೆಕೆ, ಹ್ಯುಮಿಡಿಟಿ ಅಂತ ಸಿಕ್ಕಾಪಟ್ಟೆ ಇದೆ ನೋಡಿ. ಮೋಡ ಇಷ್ಟಿದ್ರು ಹ್ಯುಮಿಡಿಟಿ ಮಾತ್ರ ಸಾಕಾತಿದೆ. ರೋಡ್ ಅಂತೂ ಹೊಸ್ದಾಗಿ ಮಾಡಿದ್ದಾರೆ, ಸುಮ್ಮನೆ ಚಚ್ಕೊಂಡು ಹೋಯ್ತಾ ಇರ್ಬೇಕು ಇವಾಗ. ಇವಾಗ ಇಲ್ಲಿಂದ ಚೆಕ್ ಪೋಸ್ಟಿಂದ ಪಡುಬಿದ್ರಿ ಬೀಚು 46 ಕಿಲೋಮೀಟ್ರು, ಕಾರ್ಕಳ ಬಂದು 16 ಕಿಲೋಮೀಟ್ರು. ಇವಾಗ ಹೆಂಗೋ ಊಟನೂ ಆಯಿತು. ಇವಾಗ ಟೈಮ್ ಬಂದು 3:28 ಆಗಿದೆ. ಬನ್ನಿ, ಊಟನೂ ಆಯ್ತಲ್ಲ, ಇನ್ನೆಲ್ಲೂ ಮಧ್ಯೆ ಸ್ಟಾಪ್ ಕೊಡೋಲ್ಲ. ನಿಲ್ಲಿಸಿದ್ರೆ ಯಾವಾಗ ಸುಮ್ಮನೆ ಒಂದು ಪಿಟ್ ಸ್ಟಾಪ್ ಅಂದ್ಬಿಟ್ಟು ಕೊಡ್ಬೇಕಷ್ಟೇ. ಏನೋ ವರ್ಕ್ ನಡೀತಾ ಇದೆ ಗುರು. ನೋಡಿ, ಇಲ್ಲೂ ಕೂಡ ಬೆಟ್ಟಗಳ ರೇಂಜ್ ಕಾಣಿಸುತ್ತೆ. ನಾವು ಹೋಸಲಿ ಬಂದಾಗ ಇದೇ ರೂಟಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಲೆಫ್ಟ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದು. ಸ್ನೇಹಿತರೆ ಇಲ್ಲಿ ನೋಡಿ, ಇದು ಬಂದು ಕಾರ್ಕಳ. ನನಗೆ ಗೊತ್ತಾಗಲಿಲ್ಲ, ಇವಾಗ ಮೊಬೈಲ್ ನೋಡಿದೆ, ಇವಾಗ ಗೊತ್ತಾಯಿತು. ಇದು ಬಂದು ಕಾರ್ಕಳ. ಇವಾಗ ಸ್ಟ್ರೈಟ್ ಹೋದರೆ ಪಡುಬಿದ್ರಿ ಬೀಚು ಮತ್ತು ಮಂಗಳೂರು ಸೈಡ್ ಹೋಗ್ಬೋದು. ಇಲ್ಲಿಂದ ಮಂಗಳೂರು ಎಷ್ಟು 65 ಕಿಲೋಮೀಟ್ರ್ ಆಗ್ತದೆ, ಪಡುಬಿದ್ರಿ 28 ಕಿಲೋಮೀಟ್ರು. ಕೊಚ್ಚಿ, ಇವಾಗೇನು ಕೊಚ್ಚಿಗೆ ಹೋಗೋಲ್ಲ. ಸೊ ಈ ಥರ ಇದೆ ನೋಡಿ ಸರ್ಕಲು. ಊರೊಳಗೇನು ಹೋಗೋಲ್ಲ, ಇಲ್ಲಿ ಸರ್ಕಲಿಂದನೇ ಡೈರೆಕ್ಟ್ ಪಡುಬಿದ್ರಿ ಬೀಚ್. ಓಹೋ, ಬೆಟ್ಟಗಳು ಸ್ಟಾರ್ಟ್ ಆದೋ ಕಣಪ್ಪ. ಇಲ್ಲೂ ಸಿಗಲಿ ಈ ಥರ ಬೆಟ್ಟಗಳು ಸಿಕ್ಕಿದ್ರೆ ಅಷ್ಟು ಓಡಿಸೋದೇನು ಗೊತ್ತಾಗಲ್ಲ. ಇಲ್ಲ ಅಂತಂದರೆ ಬೋರ್ ಹಿಡಿದ್ಬಿಡ್ತದೆ. ಕಾರ್ಕಳ ಬೈಲ್ ತೋಟ ಅನ್ನೋ ಊರು. ಆಮೇಲೆ ಸುಮಾರು ದೇವಸ್ಥಾನಗಳು ಸಿಗ್ತಾವೆ ಈ ಸೈಡು. ಮಂಗಳೂರು ಅಂದರೆ ಸ್ವಲ್ಪ ದೇವಸ್ಥಾನಗಳು ಜಾಸ್ತಿ, ಸುಮಾರು ಆರ್ಚ್ಗಳು. ದೇವಸ್ಥಾನ ಅಂತಂದರೆ ಅದಿನ್ನೂ ಒಳಗಡೆ ಹೋಗ್ಬೇಕಾಗ್ತದೆ, ಬಟ್ ಆರ್ಚ್ಗಳು ಸುಮಾರು ಕಾಣಿಸ್ತಾವೆ ಮಾತ್ರ. ಬಟ್ ಬಿಸಿಲು ಮಾತ್ರ ಹಾ ನಮ್ಮ ಸೈಡ್ ಬಿಸಿಲು ಏನೂ ಅಲ್ಲ ಇದ್ರ ಮುಂದೆ, ಹಂಗೆ ಅನ್ಸ್ಬಿಡ್ತದೆ. ಮಂಗಳೂರು ಇಲ್ಲಿಂದ 37 ಕಿಲೋಮೀಟ್ರ್ ಮಾತ್ರ. ಇವಾಗ ನಾವು ಬಂದಿದ್ದೀವಿ ಪಡುಬಿದ್ರಿ ಅನ್ನೋ ಊರು. ಓಹೋ, ಆ ಕಡೆ ಹೋಗ್ಬೇಕು. ಮೇನ್ ರೋಡ್ ಬಿಟ್ಬಿಟ್ಟು ಪಕ್ಕದು ಸರ್ವಿಸ್ ರೋಡು. ಹಾಂ, ಇಲ್ಲಿ ಬಂದಿರಲ್ಲ ಅದು ಇದಕ್ಕೆ ಹೋಗಿದ್ದು ಉಡುಪಿ ಗೋಕರ್ಣ. ಸರ್ ಇದು ಬೀಚ್ ಯಾವ ಕಡೆ ಬರ್ತದೆ ಸರ್? ಬೀಚ್ ಯಾವ ಬೀಚ್? ಪಡುಬಿದ್ರಿ ಇದು ಬ್ಲೂ ಫ್ಲಾಗ್. ಹಾಂ, ಸ್ಟ್ರೈಟ್ ಹೋಗಿ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಹಾಂ, ಅಲ್ಲಿಂದ ರೈಟಿಗೆ ಹೋಗಿ. ಸರಿ ಸರ್, ಹೋಗ್ಬೋದಾ? ಇದು ಒನ್ ವೇ ಏನಲ್ವಾ? ಇಲ್ಲ, ಸರ್ವಿಸ್ ರೋಡ್. ಸರ್ವಿಸ್ ರೋಡಲ್ಲೇ ಹೋಗಿ ಹಾಂ, ಟೆಂಪಲ್ ಸಿಗುತ್ತೆ. ಹಾಂ, ಅಲ್ಲಿಂದ ನೀವು ರೈಟಿಗೆ ಹೋದ್ರೆ ಸರಿ. ಸ್ವಲ್ಪ ಮುಂದೆ ಹೋಗುವಾಗ ರೈಟಿಗೆ ಒಂದು ರೋಡ್ ಕಾಣುತ್ತೆ, ಅದರಲ್ಲೇ ಹೋದರೆ ಸೀದಾ. ಸರಿ, ಥ್ಯಾಂಕ್ ಯು ಸರ್. ಹಿಂಗೆ ನೋಡಿ, ಸರ್ವಿಸ್ ರೋಡಲ್ಲಿ. ಮಂಗಳೂರಿಗೂ ಕೂಡ ಈ ಸೈಡಲ್ಲಿ ಹೋಗ್ಬೇಕು. ಇನ್ನೇನು ಬರ್ತಾ ಹಂಗೆ ಹತ್ರ ಆಗ್ತದೆ. ಬನ್ನಿ, ಇದೊಂದು ಸೂರತ್ಕಲ್ ಒಂದು. ಬ್ರೋ ಬೀಚ್ ಈ ಸೈಡ್ ಅಲ್ಲ? ಓಕೆ, ನೋಡಪ್ಪ ಎಲ್ಲ ಬಂದರು ಬಡತಾವ. ಈ ನಾರ್ತ್ ಇಂಡಿಯಾದ ಇದ್ದೇ ಇರ್ತಾರಲ್ಲ, ಭತ್ತ ಬೆಳೆದಿದ್ದಾರೆ ಇಲ್ಲೂ ಕೂಡ. ಇವಾಗ ಓಹೋ ಹೋ ಹೋ ಮೊದಲನೇ ಬೀಚ್ ವ್ಯೂ
ಇದು ಹೆಚ್ಚಾಗಿ ಬೀಚ್ಗಿಂತ ಹೆಚ್ಚಾಗಿ ಇದೇ ಕಾಣಿಸ್ತದೆ. ನೋಡಪ್ಪ, ಮೊದಲನೇ ವ್ಯೂ ನೆನ್ನೆಯಿಂದ ಟ್ರಾವೆಲ್ ಮಾಡಿದ್ಕೆ. ನಾವು ಬಂದಿದ್ದೀವಿ ಪಡುಬಿದ್ರಿ ಬೀಚ್, ಬ್ಲೂ ಫ್ಲಾಗ್ ಬೀಚ್ಗೆ. ಈ ಬ್ಲೂ ಫ್ಲಾಗ್ ಬೀಚ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ವಾಟರ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಮತ್ತೆ ಇಲ್ಲಿ ಎಕೋ ಡೈವರ್ಸಿಟಿ ಮತ್ತೆ ಎಕೋ ಸಿಸ್ಟಮು ಚೆನ್ನಾಗಿರ್ಬೇಕು, ಮತ್ತೆ ಅದೇ ತರ ಸೇಫ್ಟಿನೂ ಕೂಡ ಇರಬೇಕು, ಮತ್ತೆ ಎಲ್ಲ ವಯಸ್ಸಿನವರು ಕೂಡ ಈ ಬೀಚ್ಗೆ ಬರೋ ಅಂತಹ ಆಕ್ಸೆಸ್ ಇರಬೇಕು. ಸೊ ಹಾಗಿದ್ರೆ ಮಾತ್ರ ಬ್ಲೂ ಫ್ಲಾಗ್ ಬೀಚ್ ಅಂತ ಕೊಡ್ತಾರೆ, ಏನೋ ಹೆಸರು ಕೊಡ್ತಾರೆ. ಸ್ನೇಹಿತರೆ, ಪಡುಬಿದ್ರಿ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಮುಂದಿನ ಡೆಸ್ಟಿನೇಷನ್ ಕಡೆ ಹೋಗ್ಬೇಕು. ಮುಂದಿನ ಡೆಸ್ಟಿನೇಷನ್ ಇನ್ನೊಂದು ಬೀಚ್ ನೋಡ್ಕೊಂಡು ಹೋಗೋಣ ಅಂತ, ಇನ್ನೊಂದು ಬೀಚ್ ನೋಡಿಕೊಂಡು ಪುತ್ತೂರು ಸೈಡು ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಪುತ್ತೂರು ಸೈಡ್ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಬನ್ನಿ ಹೆಂಗಾಗುತ್ತೆ ನೋಡೋಣ. ಟೈಮ್ ಇವಾಗ 5 ಕಾಲಾಗಿದೆ. ಸ್ನೇಹಿತರೆ ನೋಡಿ ನೋಡಿ ನೋಡಿ, ಓಹ್, ಪಡುಬಿದ್ರಿ ಬೀಚನ್ನು ನೋಡಿ. ಇವಾಗ ಬ್ಲೂ ಫ್ಲ್ಯಾಗು ಅದೊಂದೆಲ್ಲ ಇದಿದೆ, ಬ್ಲೂ ಫ್ಲ್ಯಾಗ್ ಬೀಚ್ ಅಲ್ವಾ ಇದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏರಿಯಾ ಇದೆ. ಏರಿಯಾ ಅಂದರೆ ಬೀಚಲ್ಲೇ ಒಂದು ಸೈಡು. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಕಾರ್ಗೆ ಎಷ್ಟು ಮೇಡಮ್? 30. ಕಾರ್ಗೆ 30 ಬೈ. ನೋಡ್ರಪ್ಪ, ತಿಮ್ಮಿಂಗ್ಳದ್ದು ಪಳೆವಳಿಕೆ, ಗ್ರೀನ್ ವಾಟರ್ ಅಡ್ವೆಂಚರಸ್ ಪಡುಬಿದ್ರಿ. ಸ್ನೇಹಿತರೆ ನೋಡ್ರಪ್ಪ, ಇದೆ ಬ್ಲೂ ಫ್ಲಾಗ್ ಬೀಚ್. ಅಲ್ಲಿ ಹೋಗಿದ್ದೀವಿ ನಾವು, ಅದೂ ಪಡುಬಿದ್ರಿ ಬೀಚ್. ಬಟ್ ಇಲ್ಲಿ ಬಂದರೆ ನಿಮಗೆ ಬ್ಲೂ ಫ್ಲಾಗ್ ಬೀಚ್ಗೆ ಸಂಬಂಧಪಟ್ಟಂತಹ ಏನೇನು ಚಟುವಟಿಕೆಗಳು ಇರಬೇಕು ಅವೆಲ್ಲ ಇದೆ, ಮತ್ತು ಎಲ್ಲ ಥರ ಫೆಸಿಲಿಟಿನೂ ಕೂಡ ಇದೆ. ಇಲ್ಲಿ ಲೈಟ್ ಹೌಸ್ ಥರ ನೋಡಿ, ಮತ್ತು ಇಲ್ಲಿ ಲೈಫ್ ಗಾರ್ಡ್ಸ್ಗಳು ಕೂಡ ಇರ್ತಾರೆ. ಲೈಫ್ ಗಾರ್ಡ್ಸ್ಗಳು ಕೂಡ ಇರ್ತಾರೆ. ಮತ್ತು ಇಲ್ಲಿ ಮಕ್ಳುಗಳು ಆಟ ಆಡೋಕ್ಕೆಲ್ಲ ಇದೆ. ಒಟ್ಟು ಎಲ್ಲ ವಯಸ್ಸಿನವ್ರಿಗೂ ಆಕ್ಸೆಸಿಬಿಲಿಟಿ ಇರಬೇಕು. ಸೊ ಅದನ್ನ ಬ್ಲೂ ಫ್ಲಾಗ್ ಬೀಚ್. ಇಲ್ಲೊಂದು ಮಗು ಆಟ ಆಡ್ತಾ ಇದೆ. ಟಾಟಾ ಮಾಡಪ್ಪ. ನೋಡ್ರಪ್ಪ, ದೂರದಲ್ಲಿದೆ ಬೋಟ್ಗಳೆಲ್ಲ, ಮೀನು ಹಿಡಿಯಕ್ಕೆ ಹೋಗಿರ್ತವೆ. ಇವತ್ತು ಬಂದರೆ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಯಾವತ್ತು ಬರ್ತಾರೆ ಗೊತ್ತಾಗಲ್ಲ ಅವರು. ದೂರದಲ್ಲಿದೆ. ಸಂಜೆ ಆದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಈ ಬೀಚು. ಹಾಗೆ ಈ ಕಡೆ ನೋಡಿ, ಈ ಕಡೆ ಇದೆ ನದಿ. ನೋಡ್ರಪ್ಪ, ಈ ಪಡುಬಿದ್ರಿಯಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಟೋಲ್ ಗೇಟ್ ಸಿಗ್ತದೆ. ಸ್ನೇಹಿತರೆ, ಇವಾಗ ನಾವು ಮುಲ್ಕಿ ಅನ್ನೋ ಕಡೆ ಇದೀವಿ. ಪಡುಬಿದ್ರಿ ಬೀಚಿಂದ ಮುಲ್ಕಿ ಅನ್ನೋ ಕಡೆ ಬಂದಿದ್ದೀವಿ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಎಷ್ಟು ರೂಪಾಯಿ ಇಲ್ಲಿ? 101. ಪರವಾಗಿಲ್ಲ, ಕಡಿಮೆ. ಮಂಗಳೂರಲ್ಲಿ ಇದ್ದೀವಿ. ಯಪ್ಪ, ಹೆವಿ ಟ್ರಾಫಿಕ್ ಗುರು. ನಾವು ರೋಡ್ಗಿಂತ ಬರೀ ಸೈಡಲ್ಲಿ ಹೊಡ್ಸ್ಕೊಂಡು ಬಂದಿರೋದೇ ಜಾಸ್ತಿ ಆಗ್ಬಿಡ್ತೀವಿ ಇವತ್ತು. ಹೆವಿ ಅಂದರೆ ಹೆವಿ, ಸಖತ್ತು ಟ್ರಾಫಿಕ್ಕು. ಇವ ದಸರಾ ಬೇರೆ ಅಂತಲ್ಲ ಮಂಗಳೂರಲ್ಲೂ. ಯಪ್ಪ, ಸಖತ್ ಟ್ರಾಫಿಕ್ ಇತ್ತು. ಹೆಂಗೋ ಒಂಥರ ಫ್ರೀ ರೋಡ್ ಸಿಕ್ಕಿದೆ. ಇದು ಅದು ಯಾವಾಗ ಟ್ರಾಫಿಕ್ ಆಗ್ತದೋ ಗೊತ್ತಿಲ್ಲ.
ಇದು NH-73 ಹೈವೇ. ಅಲ್ಲಿಂದನೂ ಏನು ಮಿಂಚುತ್ತಾನೆ ಇದೆ, ಮಳೆ ಯಾವಾಗ ಬರ್ತದೋ ಗೊತ್ತಿಲ್ಲ, ಬಟ್ ಮಿಂಚುತ್ತಾವೆ.